ಎಲ್ಲರೂ ನವೋದಯ ಬ್ರಿಲಿಯಂಟ್ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ನವೋದಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಮಾನಸಿಕ ಸಾಮರ್ಥ್ಯದ ವಿಷಯದ ಮೇಲಿನ ಪ್ರಶ್ನೆಗಳ ಬಗ್ಗೆ ಕೆಲವೊಂದು ಚಿಕ್ಕದಾದಂತಹ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಈ ಒಂದು ನವೋದಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಒಟ್ಟು 100 ಅಂಕಗಳಿರುತ್ತವೆ. ಈ ಒಟ್ಟು 100 ಅಂಕಗಳಲ್ಲಿ 50 ಅಂಕಗಳು ಮಾನಸಿಕ ಸಾಮರ್ಥ್ಯದ ಮೇಲೆ ಕೇಳಲಾಗುತ್ತದೆ. ಈ ಮಾನಸಿಕ ಸಾಮರ್ಥ್ಯದಲ್ಲಿ 40 ಪ್ರಶ್ನೆಗಳಿರುತ್ತವೆ. 50 ಅಂಕಗಳಿಂದ ಕೇಳಲಾಗುತ್ತದೆ. ಈ 40 ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗೆ 1.25 ಅಂಕಗಳನ್ನು ನೀಡಲಾಗುತ್ತದೆ. ಆ ಕಾರಣಕ್ಕಾಗಿ ಈ ಒಂದು ವಿಷಯ ಏನಾಗುತ್ತಪ್ಪ ಅಂತಂದ್ರೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುತ್ತದೆ. ಈ ನವೋದಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಈ ಒಂದು ಮೊದಲನೇ ಚಾಪ್ಟರ್ ಏನಾಗಿರ್ತಪ್ಪ ಅಂತಂದ್ರೆ ಗುಂಪಿಗೆ ಸೇರದು ಅನ್ನುವುದರ ಮೇಲೆ 4 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಒಟ್ಟು ಅಂಕಗಳು 5 ಇರುತ್ತವೆ. ಈ 4 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ 1.25 ಏನಪ್ಪಾ ಅಂದ್ರೆ ಅಂಕಗಳಿರುತ್ತವೆ. ಇದರಲ್ಲಿ 4 ಪ್ರಶ್ನೆಗಳಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಇಲ್ಲಿ 3 ಪ್ರಶ್ನೆಗಳು ಒಂದೇ ರೀತಿಯಾದಂತಹ ಅಂದ್ರೆ ಒಟ್ಟು 4 ಚಿತ್ರಗಳು ಕೊಟ್ಟಿರುತ್ತಾರೆ. 4 ಚಿತ್ರಗಳಲ್ಲಿ 3 ಚಿತ್ರಗಳು ಏನಾಗ್ತವಪ್ಪ ಅಂತಂದ್ರೆ ಇಲ್ಲಿ ಒಂದಕ್ಕೊಂದು ಸಂಬಂಧದಿಂದ ಕೂಡಿರ್ತವೆ. ಒಂದು ಚಿತ್ರ ಏನಾಗಿರ್ತಪ್ಪ ಅಂತಂದ್ರೆ ಭಿನ್ನವಾಗಿರುತ್ತದೆ. ಅಂದ್ರೆ ಅವು ಬೇರೆ ರೀತಿಯಾಗಿ ಏನಾಗ್ತದಪ್ಪ ಅಂತಂದ್ರೆ ಅದು ಕಾಣಿಸ್ತದೆ. ಅಂತಹ ಚಿತ್ರಗಳನ್ನು ನಾವ್ ಏನ್ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ಒಂದನೇದೇನಪ್ಪಾ ಅಂತಂದ್ರೆ ನಾವು ಈಗ ಉದಾಹರಣೆಗಳ ಮೂಲಕ ನೋಡ್ಬೇಕಪ್ಪ ಅಂತಂದ್ರೆ ಇವಾಗ ಸುಮ್ನೆ ನಾವು ಫಸ್ಟ್ ಈ 4 ಚಿತ್ರಗಳನ್ನು ಈ ರೀತಿಯಾಗಿ ಇರುತ್ತವೆ. ನೋಡಿ, ಈ 4 ಚಿತ್ರಗಳನ್ನು ಏನಪ್ಪಾ ಅಂತಂದ್ರೆ ಇಲ್ಲಿ ನೀಡಲಿದೆ. ಈ 4 ಚಿತ್ರಗಳಲ್ಲಿ ಏನಾಗ್ಬಿಟ್ಟಿದೆಪ್ಪ ಅಂತಂದ್ರೆ ನೋಡಿದಾಗ ನಾವು ಈ 4 ಚಿತ್ರಗಳು ಎ ಬಿ ಸಿ ಡಿ ಈ 4 ಏನಪ್ಪಾ ಅಂತಂದ್ರೆ ನಾವು ಇವಾಗ ಆಪ್ಷನ್ಸ್ ಅನ್ನು ನೋಡ್ತಾ ಇದ್ದೇವೆ. ಈ 4 ಆಪ್ಷನ್ಸ್ ಅಲ್ಲಿ ಮೊದಲನೇ ಚಿತ್ರವನ್ನು ನೋಡಿದಾಗ ಏನಾಗ್ಬಿಟ್ಟಿದೆಪ್ಪ ಅಂತಂದ್ರೆ ಒಟ್ಟು 75% ಏನಪ್ಪಾ ಅಂತಂದ್ರೆ ಒಂದು ಗೆರೆಯನ್ನು ಎಳೆಯಲಾಗಿದೆ. ಅದೇ ರೀತಿ ಎರಡನೇ ಚಿತ್ರದಲ್ಲಿ ಏನಾಗ್ಬಿಟ್ಟಿದೆಪ್ಪ ಅಂತಂದ್ರೆ ಈ ಕೆಳಗಡೆ ಸೈಡ್ ಇರುವಂತಹ 75% ಇದೆ. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆಪ್ಪ ಅಂತಂದ್ರೆ 50% ಇದೆ. ಅದೇ ರೀತಿಯಾಗಿ 4ನೇ ಚಿತ್ರದಲ್ಲೂ ಸಹ 75% ಅನ್ನು ಹೇಳಿದ್ದಾರೆ. ನೋಡಿ, ಇಲ್ಲಿ ನಾವು ಗೆರೆ ಎಳೆದಿರುವಂತಹ 4 ಚಿತ್ರ ಏನಪ್ಪ ಅಂದ್ರೆ 75, 75%, 75% ಇದೆ. ಆದ್ರೆ ನಾವು ಸಿ ಇದರ ಬಾಕ್ಸ್ ಅಲ್ಲಿ ಏನಾಗ್ಬಿಟ್ಟಿದೆಪ್ಪ ಅಂದ್ರೆ 50% ಅಂದ್ರೆ 2 ಭಾಗಗಳಲ್ಲಿ ಸಮಾನ ಪ್ರಮಾಣದಲ್ಲಿ ಏನಪ್ಪಾ ಅಂತಂದ್ರೆ ಇವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಮಗ್ ಬೇಕಾಗಿರುವಂತ ಉತ್ತರ ಏನಪ್ಪಾ ಅಂತಂದ್ರೆ ಗುಂಪಿಗೆ ಸೇರೋದು. ಅಂದ್ರೆ ಇಲ್ಲಿ 3 ಏನಾಗ್ಬಿಟ್ಟಿದಪ್ಪ ಅಂತಂದ್ರೆ ಒಂದೇ ಗುಂಪಿಗೆ ಸೇರ್ತಾ ಇದ್ದಾವೆ. ಒಂದೇನಾಗಿದೆಪ್ಪ ಅಂತಂದ್ರೆ ಬೇರೆ ರೀತಿಯಾಗಿದೆ. ಆ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ 3ರಲ್ಲಿ ಇವಾಗ ನಾವು ಉತ್ತರವನ್ನು ಏನಪ್ಪಾ ಅಂದ್ರೆ ಸಲೀಸಾಗಿ ನಾವು ಇವಾಗ ಆಯ್ಕೆಯನ್ನು ಮಾಡ್ಕೊಳ್ಬಹುದು. ಯಾವ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಇದ್ರಲ್ಲಿ ನಾವು ಇವಾಗ ಇಲ್ಲಿ 75%, 75%, 75% ಇರೋ ಕಾರಣಕ್ಕಾಗಿ ಇವಾಗ ನಮ್ಮ ಉತ್ತರ ಏನಾಗಿರುತ್ತಪ್ಪ ಅಂತಂದ್ರೆ ಸಿ ಏನಾಗಿರುತ್ತಪ್ಪ ಅಂದ್ರೆ ಸರಿಯಾದ ಉತ್ತರವಾಗಿ ನಮಗೆ ಇಲ್ಲಿ ಸಿಗುತ್ತದೆ. ನಾವು ಅದೇ ರೀತಿಯಾಗಿ ಈಗ ಇನ್ನೊಂದು ಚಿತ್ರವನ್ನು ನಾವು ನೋಡ್ಕೊಂಡವಪ್ಪ ಅಂತಂದ್ರೆ ಈಗ ಇನ್ನೊಂದು ಚಿತ್ರವು ಸಹ ಏನಾಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ವೃತ್ತದ ಮೇಲೆ ಇರುತ್ತೆ. ಈ ವೃತ್ತದ ಮೇಲಿರುವಂತಹ ಚಿತ್ರದಲ್ಲಿ ನಾವು ನೋಡಿದಾಗ ನೋಡಿ, ಇವಾಗ ನಾವು ಇಲ್ಲಿ 4 ವೃತ್ತಗಳನ್ನು ಕೊಟ್ಟಿದ್ದಾರೆ. ಈ 4 ವೃತ್ತಗಳಲ್ಲಿ ಏನಾಗ್ಬಿಟ್ಟಿದೆಪ್ಪ ಅಂತಂದ್ರೆ ನೋಡಿ, ಈ ಮೊದಲನೇ ವೃತ್ತದಲ್ಲಿ ಎ ಎನ್ನುವಂತ ವೃತ್ತದಲ್ಲಿ ಏನಾಗಿದೆಪ್ಪ ಅಂತಂದ್ರೆ 50% ಇದೆ. ಅದೇ ರೀತಿಯಾಗಿ ಬಿ ಎನ್ನುವಂತ ವೃತ್ತದಲ್ಲೂ ಸಹ ಏನಾಗ್ಬಿಟ್ಟಿದೆಪ್ಪ ಅಂತಂದ್ರೆ 2 ಭಾಗಗಳು ಮಾಡಿದೆ. ಅದೇ ರೀತಿಯಾಗಿ ಸಿ ಯಲ್ಲೂ ಸಹ 2 ಭಾಗದಲ್ಲಿದೆ. ಆದ್ರೆ ಡಿ ಯಲ್ಲಿ ಏನಾಗಿಬಿಟ್ಟಿದೆಪ್ಪ ಅಂತಂದ್ರೆ 75% ಆಗಿದೆ. ಆ ಕಾರಣಕ್ಕೆ ಇವಾಗ ಉತ್ತರ ನಾವು ಸಲೀಸಾಗಿ ಹೇಳ್ಬೋದು. ಇವಾಗ ಡಿ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರವನ್ನು ನಮಗೆ ತೋರಿಸ್ತಾ ಇರುತ್ತೆ. ನೋಡಿ, ಈ ರೀತಿಯಾಗಿರುವಂತಹ ನಾವು ಚಿತ್ರಗಳನ್ನು ಮೂಲಕವಾಗಿ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಇವಾಗ ನಾವು ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂತಂದ್ರೆ ಹುಡುಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಗಳನ್ನು ನೋಡ್ಕೊಂಡ್ರಪ್ಪ ಅಂತಂದ್ರೆ ಈಗ
ಇಲ್ಲಿ ಚಿತ್ರವನ್ನು ನೋಡಿದೆವಪ್ಪ ಅಂತಂದ್ರೆ ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ ಮತ್ತೆ 4 ವೃತ್ತಗಳನ್ನು ನೀಡಲಾಗಿದೆ. ನೋಡಿ ಈ 4 ವೃತ್ತಗಳಲ್ಲಿ ಸಹ ಮೇಲೆ ಚಿತ್ರಕ್ಕೆ ಕೆಳಗಿರುವಂತಹ ಚಿತ್ರಕ್ಕೂ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇರ್ತೇವೆ. ನೋಡಿ ಈಗ ಈ ಒಂದು ಚಿತ್ರದಲ್ಲಿ ವೃತ್ತವನ್ನು 2 ಭಾಗ ಮಾಡಿಬಿಟ್ಟು ಇಲ್ಲೊಂದು ಬಿಂದು ಕೊಟ್ಟಿದ್ದಾರೆ, ಇಲ್ಲೊಂದು ಬಿಂದು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ವೃತ್ತವನ್ನು ಇದು 2 ಭಾಗ ಮಾಡ್ಬಿಟ್ಟು ಇಲ್ಲೊಂದು ಬಿಂದು ಇಲ್ಲೊಂದು ಬಿಂದು ಇದೆ. ಆದ್ರೆ ಈ ವೃತ್ತದಲ್ಲೂ ಸಹ ಇಲ್ಲೊಂದು 2 ಬಿಂದು ಇದೆ. ಆದ್ರೆ ಇಲ್ಲೇನಾಗ್ಬಿಟ್ಟಿದೆ ನೋಡಿ, ಇಲ್ಲಿ ಇವಾಗ ವೃತ್ತವನ್ನು 2 ಭಾಗ ಮಾಡಿದ್ರೆ ಆದ್ರೆ ಬಿಂದುಗಳನ್ನು ಕೊಡುವಂತ ಸಂದರ್ಭ ಏನ್ ಮಾಡಿದಪ್ಪ ಅಂತಂದ್ರೆ ಒಂದೇ ರೀತಿಯಾಗಿ ಬಿಂದುಗಳು ಒಂದೇ ಸಾಲಿನಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಬಿಂದುಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ವ್ಯತ್ಯಾಸಗಳನ್ನು ನಾವು ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಕೇವಲ ಬಿಂದುಗಳ ಮೇಲೆ ಅಷ್ಟೇ ಅಲ್ಲದೆ ಸಹ ಇಲ್ಲಿ ಅಂಕಿ ಸಂಖ್ಯೆಗಳ ಮೇಲೂ ಸಹ ಏನಪ್ಪಾ ಅಂತಂದ್ರೆ ನಮಗೆ ವ್ಯತ್ಯಾಸಗಳ ರೂಪದಲ್ಲಿ ಕೇಳಬಹುದು. ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಇವಾಗ ನೋಡಿ ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಇಲ್ಲಿ 4 ಕೊಡ್ಬೋದು, ಆಮೇಲೆ 9 ಕೊಡ್ಬೋದು, ಆಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ 17 ಕೊಡ್ಬೋದು, ಆಮೇಲೆ ಏನ್ ಕೊಡ್ಬೋದಪ್ಪ ಅಂತಂದ್ರೆ ಇಲ್ಲಿ 16 ಕೊಡಬಹುದು. ನೋಡಿ 4, 9, 17 ಮತ್ತು 16 ಈ 4 ಸಂಖ್ಯೆಗಳನ್ನ ಮಾಡಿದಾರಪ್ಪ ಅಂತಂದ್ರೆ ಅವರು ಇವಾಗ ಕೊಟ್ಟಿದ್ದಾರೆ. ನೋಡಿ ಈ 4, 9 ಮತ್ತು 17 ಕೊಟ್ಟಿದಾಗ ಇದರಲ್ಲೂ ಯಾವ ರೀತಿಯಾಗಿ ನಾವು ಭಿನ್ನತೆಯನ್ನು ಕಂಡು ಹಿಡಿಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು ನೋಡಿ ಇದರಲ್ಲಿ ನಾವು ಇವಾಗ ಬೆಸ ಸಂಖ್ಯೆಗಳ ಆಧಾರದ ಮೇಲೆ ಓದಿವಪ್ಪ ಅಂತಂದ್ರೆ 2 ಬರ್ತವೆ. ಒಂದು 17 ಬರುತ್ತೆ, ಒಂದು 9 ಅಂತ ಬರುತ್ತೆ. ಇವಾಗ ನಾವು ಸಮ ಸಂಖ್ಯೆಗಳ ಆಧಾರದ ಮೇಲೆ ಹೋದ್ರೆ 4 ಮತ್ತು 16 ಬರುತ್ತೆ. ಈ ರೀತಿಯಾಗಿ ನೋಡಿ ಇವೆರಡೂ ಭಿನ್ನತೆಗಳಿಂದ ಕೂಡಿರ್ತಾವ. ಬಟ್ ಎರಡೆರಡೇ ಭಿನ್ನತೆ ಇವ, ಆದ್ರೆ ನಮಗ್ ಬೇಕಾಗಿರೋದು 3 ಭಿನ್ನತೆಗಳು ಬೇಕಾಗಿರ್ತಾವ. ಆ ಕಾರಣಕ್ಕಾಗಿ ಇದ್ರಲ್ಲಿ 3 ಭಿನ್ನತೆಗಳು ಬರ್ಬೇಕಾಯ್ತಪ್ಪ ಅಂತಂದ್ರೆ ಯಾವ ಒಂದು ನಂಬರ್ಸ್ ಅಲ್ಲಿ ಬರುತ್ತೆ, ಈ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಬರುತ್ತೆಪ್ಪ ಅಂತಂದ್ರೆ ಇವಾಗ ನೋಡಿ ನಾವು ಸ್ಕ್ವಯರ್ ರೂಟ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇವುಗಳನ್ನು ನಾವು ಭಿನ್ನತೆಯನ್ನು ಕಾಣಬಹುದು. ನೋಡಿ 2ರ ಸ್ಕ್ವಯರ್ 4 ಆಗುತ್ತೆ, 3ರ ಸ್ಕ್ವಯರ್ 9 ಆಗುತ್ತೆ, ಮತ್ತೆ 4ರ ಸ್ಕ್ವಯರ್ ಏನಾಗುತ್ತಪ್ಪ ಅಂತಂದ್ರೆ 16 ಆಗುತ್ತೆ. 17 ಏನಪ್ಪಾ ಅಂತಂದ್ರೆ ಇದೊಂದು ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಆ ಕಾರಣಕ್ಕಾಗಿ ನಾವು ಈ 3ನ್ನು ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಇಲ್ಲಿ ಇವಾಗ ವರ್ಗ ಸಂಖ್ಯೆಗಳು ಅಥವಾ ಸ್ಕ್ವಯರ್ ಸಂಖ್ಯೆಗಳ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಭಿನ್ನತೆಯನ್ನು ನಾವು ಇಲ್ಲಿ ತೆಗೆದುಬಿಟ್ಟು ಇವಾಗ ನಾವು ಉತ್ತರ ಏನ್ ಮಾಡ್ಬೋದಪ್ಪ ಅಂತಂದ್ರೆ 17 ಆಗಿ ಉತ್ತರವನ್ನು ಮಾಡಬಹುದು. ನೋಡಿ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಒಟ್ಟು ಏನಪ್ಪಾ ಅಂದ್ರೆ 4 ಪ್ರಶ್ನೆಗಳು 4 ಗುಂಪುಗಳು ಇರ್ತವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಒಟ್ಟು 5 ಅಂಕಗಳನ್ನಪ್ಪಾ ಅಂತಂದ್ರೆ ಇಲ್ಲಿ ಈ ಗುಂಪಿಗೆ ಸೇರೋದು ಅಥವಾ ಭಿನ್ನತೆಯ ಪ್ರಶ್ನೆಗಳ ಮೇಲೆ ಕೇಳ್ತಾರೆ. ಆ ಕಾರಣಕ್ಕಾಗಿ ಈ ನವೋದಯ ಬರೆಯುವಂತ ಪ್ರವೇಶ ಪೂರ್ವ ಪರೀಕ್ಷೆ ಬರುವಂತ ಎಲ್ಲಾ ವಿದ್ಯಾರ್ಥಿಗಳಪ್ಪ ಅಂತಂದ್ರೆ ಈ ಒಂದು ವಿಷಯದ ಮೇಲೆ ಈ ಒಂದು ಪಾಠದ ಮೇಲೆ ಅಧ್ಯಾಯದ ಮೇಲೆ ಏನಪ್ಪಾ ಅಂತಂದ್ರೆ ಕಂಪಲ್ಸರಿ ಪ್ರಶ್ನೆಗಳು ಕೇಳೋದ್ರಿಂದ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಹೇಳುತ್ತಾ ಈ ಒಂದು ನವೋದಯ ಕ್ಲಾಸಸ್ ಏನಪ್ಪಾ ಅಂತಂದ್ರೆ ಈ ಒಂದು ಪಾಠದ ಉಪಯೋಗವನ್ನು ಪಡೆದುಕೊಂಡು ನಮಗೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಆಗಿಸಿಂದ ಈ ಮತ್ತೆ ಇದೇ ರೀತಿಯಾಗಿ ವಿಡಿಯೋಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸಬೇಕಾಗಿ